ನಾನು ನನ್ನ ಥರ್ಡ್ ಇಯರಲ್ಲಿ ಇರಬೇಕಾದ್ರೆ ಗೂಗಲ್ ಸಮ್ಮರ್ ಆಫ್ ಕೋಡ್ನ ಕ್ರ್ಯಾಕ್ ಮಾಡಿದ್ದೆ ಅಂತ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿದೆ. ಆದರೆ ನನ್ನ GSOC ಮುಗಿದ ಮೇಲೆ ಒಂದು US ಬೇಸ್ಡ್ ಸ್ಟಾರ್ಟಪ್ಪಲ್ಲಿ ರಿಮೋಟ್ ಇಂಟರ್ನ್ಶಿಪ್ ಮಾಡ್ತಿದ್ದ ವಿಷಯ ನಾನಷ್ಟು ಶೇರ್ ಮಾಡ್ಕೊಂಡಿಲ್ಲ. ಈ ಇಂಟರ್ನ್ಶಿಪ್ ವಾಸ್ ಪೇಯಿಂಗ್ ಮೀ $5,000, ಅಂದರೆ ಅರೌಂಡ್ 4 lakh rupees ಪರ್ ಮಂತ್, ಅದು ಆ ಟೈಮಲ್ಲಿ. ಬಟ್ ಬೆಸ್ಟ್ ಪಾರ್ಟ್ ಏನಂದರೆ ಈ ಇಂಟರ್ನ್ಶಿಪ್ಗೆ ನಾನೆಲ್ಲೂ ಅಪ್ಲೈ ಮಾಡಿರಲಿಲ್ಲ, ಯಾರ ಹತ್ರನೂ ರೆಫರಲ್ ಕೇಳಿರಲಿಲ್ಲ, ಆ್ಯಂಡ್ ಇವನ್ GSOCಗೂ ಇದಕ್ಕೂ ಕನೆಕ್ಷನ್ ಕೂಡ ಇರಲಿಲ್ಲ. ಆಯಿತಾ, ಇದಾಗಿ ಆಲ್ಮೋಸ್ಟ್ 2 years ಆಗಕ್ಕೆ ಬಂತು. ಬಟ್ ಏನೋ ಅವ್ರನ್ನ ಮೇಲ್ ಬಂದಿತ್ತು, ಸೊ ನೆನಪಾಯಿತು ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಂಗೆ ಹೇಗೆ ಇಂಟರ್ನ್ಶಿಪ್ ಸಿಕ್ತು, ಯಾಕೆ ಅಷ್ಟೊಂದು ಪೇ ಮಾಡ್ತಿದ್ರು, ಆ್ಯಂಡ್ ನೀವು ಈ ರೀತಿಯ ಆಪರ್ಚುನಿಟೀಸ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತೀವಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ, ಆ್ಯಂಡ್ ನಾನು ನಿಮ್ಮ ಚಂದನ್. ನಾನು ಅವಾಗ 6th SEM ಇದ್ದೆ. ನಾನು ಯೂಶ್ವಲಿ ಇನ್ಬಾಕ್ಸ್ ಚೆಕ್ ಮಾಡ್ತೀನಿ, ಆಯಿತಾ, ನಾನು ಇಮೇಲಲ್ಲಿ. ಸೊ ಇನ್ಬಾಕ್ಸ್ ಚೆಕ್ ಮಾಡ್ಬೇಕಾದ್ರೆ ಒಂದು ಪ್ರಾಜೆಕ್ಟ್ ಅನ್ನೋ ಒಂದು ಸಬ್ಜೆಕ್ಟ್ ಏನೋ ಬಂದಿತ್ತು. ಅದನ್ನು ಕ್ಲಿಕ್ ಮಾಡಿದೆ, ಏನೋ ಕ್ಯೂರಿಯಾಸಿಟಿಲಿ ಏನಿರ್ಬೋದು ಅಂತ. ಅದು ಒಂದು ಸ್ಟ್ಯಾನ್ಫೋರ್ಡ್ ಸ್ಟೂಡೆಂಟಿಂದ ಬಂದಿತ್ತು, ಆಯಿತಾ. ಸೊ ಸ್ಟ್ಯಾನ್ಫೋರ್ಡಲ್ಲಿ ಓದ್ತಿದ್ರು ಅವರವರ ಇಂಟ್ರೊಡಕ್ಷನ್ ಕೊಟ್ಕೊಂಡು ಅದಾದಮೇಲೆ ನನ್ನ ಬಗ್ಗೆ ಹೇಳಿದ್ರು, ಏನೋ ನಿಮ್ಮ ಗಿಟಬ್ ಪ್ರಾಜೆಕ್ಟ್ ನೋಡಿದೆ, ಯಾವುದೋ ಒಂದು ಕಾಂಟ್ರಿಬ್ಯೂಷನ್ನು. ಸೊ ಅದೇ ಸಿಮಿಲರ್ ನಾವು ಏನೋ ವರ್ಕ್ ಮಾಡ್ತಿದ್ವಿ, ಒಂದು ಕಾಲ್ ತೊಗೋಬೋದಾ ನಮ್ಮ ಜೊತೆ ಅಂತ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಇಂಟರ್ನ್ಶಿಪ್ ಆಫರ್, ಯಾವುದೇ ರೀತಿ ಎಷ್ಟು ಪೇ ಮಾಡ್ತೀವಿ ಏನೂ ಇರಲಿಲ್ಲ, ಆಯಿತಾ. ಬಟ್ ನಂಗೆ ಅವಾಗ ಪ್ಯಾಷನ್ನು, ನನಗೇನು ದುಡ್ಡು ಮಾಡಬೇಕು ಅನ್ನೋದಿರಲಿಲ್ಲ, ನನಗೆ ಏನೋ ಕಲಿಬೇಕು, ಏನೋ ಡೆವಲಪ್ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇದ್ದಿದ್ದರಿಂದ ನಾನು ರಿಪ್ಲೈ ಮಾಡಿದೆ, ಎಸ್, ಕಾಲ್ ಶೆಡ್ಯೂಲ್ ಮಾಡೋಣ, ಲೆಟ್ಸ್ ವರ್ಕ್ ಆನ್ ಇಟ್ ಅಂತ ಅಂದ್ಬಿಟ್ಟು. ಲೆಟ್ಸ್ ವರ್ಕ್ ಆನ್ ಇಟ್ ಅಂದರೆ ಏನಿದೆ ಡಿಸ್ಕಸ್ ಮಾಡೋಣ ಅಂತ ಇನ್ನು. ಸೊ ಅದನ್ನು ಕಾಲ್ ತೊಗೊಂಡ್ವು. ಫಸ್ಟ್ ಇನಿಷಿಯಲ್ ಕಾಲಲ್ಲಿ ಅವ್ರಿಗೆ ಇಷ್ಟ ಆಗೋಯ್ತು, ಆಯಿತಾ. ನಾನು ಇನ್ನೇನು ಹೇಳಿದೆ, ಏನೇನು ಇನ್ಪುಟ್ಸ್ ಕೊಟ್ಟೆ. ಅದು ಅವ್ರಿಗೇನು ಬೇಕಾಗಿತ್ತು ಅಂದರೆ ಒಂದು ಫ್ಲಟರ್ ಅಪ್ಲಿಕೇಶನ್ನು, ಯಾವುದಕ್ಕೆ ವೇರ್ OS, ಈ ವಾಚ್ಗಳಿಗೆ ಹಾಕ್ತಾರೆ ನೋಡಿ, ಅದು ಫ್ಲಟರಲ್ಲೂ ಮಾಡ್ಬೋದು. ನಾನು ಫ್ಲಟರ್ ಡೆವಲಪರ್ ಆಗಿದೆ, ಸೊ ಫ್ಲಟರ್ ಅಪ್ಲಿಕೇಶನ್ ಬೇಕಿತ್ತು. ಸ್ವಲ್ಪ ಸ್ಪೀಚ್ ಟು ಟೆಕ್ಸ್ಟ್ ಮತ್ತು ಟೆಕ್ಸ್ಟ್ ಟು ಸ್ಪೀಚ್ ಇರಬೇಕಾಗಿತ್ತು ಆ್ಯಪಲ್ಲಿ. ಅವರು ಮಾಡಿದರು, ಬಟ್ ಅವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗ ನೋಡ್ಕೊಂಡು ಮಾಡಿದರು, ಬಟ್ ಸ್ವಲ್ಪ ಕರೆಕ್ಟಾಗಿ ಮಾಡೋರು ಬೇಕಾಗಿದ್ದರು. ಅದಕ್ಕೋಸ್ಕರ ನನ್ನ ಕೇಳಿದ್ರು, ಆಯಿತಾ, ಕ್ಯಾನ್ ಯು ಹೆಲ್ಪ್ ಅಂತ. ಅವ್ರು ಕ್ಯಾನ್ ಯು ಹೆಲ್ಪ್ ಅಂದರು ಅಷ್ಟೇ, ಪೇ ಮಾಡ್ತೀವಿ, ಇದು ಏನೂ ಕೇಳಲಿಲ್ಲ, ನಾನು ಏನೂ ಹೇಳಲಿಲ್ಲ. ಬಟ್ ನಾನು ಮಾಡ್ತೀನಿ ಅಂತ ಹೇಳಿದೆ. ನಂಗೆ ಅಲ್ಲಿವರೆಗೂ ನಾನು ವಾಚಸ್ಗೆ ಯಾವುದೇ ರೀತಿಯ ಒಂದು ಫ್ಲಟರ್ ಆ್ಯಪ್ನ ಮಾಡಿರಲಿಲ್ಲ. ಅವಾಗಲೇ ಸ್ಟಾರ್ಟ್ ಮಾಡಿದ್ದು, ಕಲ್ತ್ಕೊಂಡು ಮಾಡೋಣ ಆಗುತ್ತೆ ಅಂದ್ಬಿಟ್ಟು ಎಸ್ ಅಂತ ಅಂದ್ಬಿಟ್ಟೆ. ಅದಾದಮೇಲೆ ಕುತ್ಕೊಂಡು ಒಂದು ವೀಕೆಂಡು 2 days ಅದನ್ನು ಮಾಡಿಬಿಟ್ಟು ಮಂಡೇ ಅವ್ರಿಗೆ ಕೊಟ್ಟೆ, ಆಯಿತಾ. ಅದು ಕೊಟ್ಟಾದಮೇಲೆ ಆ್ಯಪ್ ಅಂದರೆ ಅದೇನೋ ಹೊಸದಿರೋದ್ರಿಂದ ಅದು ಇನ್ನೂ ನಿಮ್ಗೆ 100% ಕ್ವಾಲಿಟಿ ಇರಲಿಲ್ಲ, 100% ಕೊಡೋಕ್ಕೂ ಆಗಲ್ಲ, ಬಟ್ ಸ್ಟಿಲ್ ಪರ್ಫೆಕ್ಟಾಗಿ ಇರಲಿಲ್ಲ. ಬಟ್ ಸ್ಟಿಲ್ ಅವ್ರಿಗೆ ನನ್ನ ಟೈಮ್ ಎಷ್ಟು ಬೇಗ ಕೊಟ್ಟೆ, ಆ್ಯಂಡ್ ಅವ್ರಿಗೆ ಏನೇನು ಹೆಲ್ಪ್ ಮಾಡಿದ್ದೀನಿ, ಏನೇನು ಇನ್ಪುಟ್ಸ್ ಕೊಟ್ಟಿದ್ದೀನಿ, ಇದೆಲ್ಲ ಅವ್ರಿಗೆ ಇಷ್ಟ ಆಯಿತು. ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡೋಣ ಹಿಂಗೆ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಿದ್ವು ಸ್ವಲ್ಪ ದಿನ. ಅದಾದಮೇಲೆ ಅವರೇ ನನಗೆ ಇಮೇಲ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ, ಒಂದು ಮೀಟ್ ಹಾಕೋಣ, ಹೆಂಗೆ ಡಿಸ್ಕಸ್ ಮಾಡೋಣ ಡೆಲಿವರಬಲ್ಸ್ ಎಲ್ಲ ಅಂದ್ಬಿಟ್ಟು. ಇದನ್ನು ಅವರು ಫ್ರೀಲ್ಯಾನ್ಸ್ ಕಾಂಟ್ರಾಕ್ಟ್ ಆಗಿ ಕೊಡೋಣ ಅಂತ ಅಂತಿದ್ರು. ಬಟ್ ನಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ರಿಪೋರ್ಟ್ ಕೊಡಬೇಕು ಅಂದ್ಬಿಟ್ಟು ಇದನ್ನೇ ಇಂಟರ್ನ್ಶಿಪ್ ಥರ ಫ್ರೇಮ್ ಮಾಡಿಬಿಡಿ ಅನ್ನೋ ಥರ ಅಂದ್ಕೊಂಡು ಇದನ್ನ ಇಂಟರ್ನ್ಶಿಪ್ ಮಾಡಿದ್ದು. ಸೊ ಇದನ್ನ ನೀವು ರಿಮೋಟ್ ಕಾಂಟ್ರಾಕ್ಟ್ ಜಾಬ್ ಅಂತಲೂ ಅನ್ಕೋಬೋದು. ಬಟ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ ಅಸ್ ಕೀಪ್ ಇಟ್ ಆಸ್ ಅ ರಿಮೋಟ್ ಇಂಟರ್ನ್ಶಿಪ್, ಆಯಿತಾ. ಸೊ ಒಂದು NDA ಫಾರ್ಮ್ ಕಳಿಸ್ತಾರೆ, ಐ ಸೈನ್ ದ್ಯಾಟ್, ಆ್ಯಂಡ್ ದೆನ್ ಅವರ ಆ್ಯಕ್ಚುಯಲ್ ಐಡಿಯಾನ ಹೇಳ್ತಾರೆ. ಹೇಳಾದಮೇಲೆ ನನಗೆ ಗೊತ್ತಾಗುತ್ತೆ, ಇವನ್ ಐ ಕ್ಯಾನ್ ಹೆಲ್ಪ್ ಇನ್ ಬ್ಯಾಕ್ ಎಂಡ್ ಆಲ್ಸೋ ಅಂತ. ಅವಾಗ ಆಲ್ಮೋಸ್ಟ್ 2 years ಹಿಂದೆ ನಾನು ಜನರೇಟಿವ್ AI ಮೇಲೆ ವರ್ಕ್ ಮಾಡ್ತಿದ್ದೆ, ಆಯಿತಾ. ಬಿಕಾಸ್ ಈ ಪ್ರಾಜೆಕ್ಟ್ಗೋಸ್ಕರನೇ ನಂಗೆ ಗೊತ್ತಿರಲಿಲ್ಲ. ಅವ್ರು ಕೇಳಿದಾಗ ನಾನು ಗೊತ್ತು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ಕಲಿಯೋಕ್ಕೆ. ಸೊ ಯೂಶ್ವಲಿ ನಾನು ಹಿಂಗೆ ಮಾಡೋದು, ಏನೇ ಆಪರ್ಚುನಿಟಿ ಬಂದರೂ ತೊಗೊಬಿಡ್ತೀನಿ, ಅದಾದಮೇಲೆ ಅದಕ್ಕೋಸ್ಕರ ಏನು ಕಲಿಬೇಕು ಅದನ್ನೆಲ್ಲ ಮಾಡ್ತೀನಿ, ಆಯಿತಾ. ಸೊ ಈ ಮೀಟಲ್ಲೇ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನಿಮಗೆ ನಾವು ಇನ್ನು ಸ್ಟಾರ್ಟಪ್ ಅಲ್ವಾ. ಸ್ಟಾರ್ಟಪ್ ಅಂದರೆ ಅವ್ರ ಹತ್ರ ದುಡ್ಡು ಇರಲಿಲ್ಲ ಆವಾಗ. ಸೊ ಅವ್ರು ಹೇಳಿದ್ರು, ನಾವು ಬೇಕಾದರೆ ಇವಾಗಲೇ $1,000 ಸ್ಪೆಂಡ್ ಮಾಡ್ತೀವಿ, $1,000 ಕೊಟ್ಬಿಡ್ತೀವಿ, ಇಲ್ಲ ನಮಗೆ ಫಂಡಿಂಗ್ ಬಂದಾದಮೇಲೆ ಅಥವಾ ನಾವು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಾದಮೇಲೆ $5,000 ಕೊಡ್ತೀವಿ ಅಂತ. ಸೊ 5x ರಿಟರ್ನ್ಸು. ನನಗೆ ಅವಾಗ ದುಡ್ಡು ಅನ್ನೋದೇನು ಇಂಪಾರ್ಟೆಂಟ್ ಇರಲಿಲ್ಲ. ನಾನು ಕಾಲೇಜ್ಗೆ ಹೋಗ್ತಿದ್ದೆ, ಗೂಗಲ್ ಸಮ್ಮರ್ ಆಫ್ ಕೋಡ್ದು ದುಡ್ಡು ಬಂದಿತ್ತು, ಆ್ಯಂಡ್ ಯೂಶ್ವಲಿ ಯೂಟ್ಯೂಬು ಅದು ಇದು ಎಲ್ಲ ಮಾಡಿ ನಾನು ಮಾಡ್ತಿದ್ದೆ. ಸೊ ಇಟ್ಸ್ ಫೈನ್, ಫ್ರೀಲ್ಯಾನ್ಸ್ ವರ್ಕ್ ಕೂಡ ಮಾಡ್ತಿದ್ದೆ. ಸೊ ದ್ಯಾಟ್ ಶುಡ್ ಬಿ ಫೈನ್ ಅಂದ್ಬಿಟ್ಟು ಆ ಬೆಟ್ ತೊಗೊಂಡೆ, $5,000 ಇರಲಿ ಅಂತ, $1,000 ಏನು ಬೇಡ ಅಂತ ಅವ್ರಿಗೆ ಹೇಳಿದೆ. ಐ ವಾಸ್ ಲೈಕ್, ನಾನು ನಿಮ್ಮ ಐಡಿಯಲ್ಲಿ ಲೈಕ್ ಐ ಬಿಲೀವ್ ಅ ಲಾಟ್, ಅದು ಇದು ಅಂತ ಹೇಳಿ ದೇ ಆರ್ ಸೋ ಹ್ಯಾಪಿ ಆ್ಯಂಡ್ ದೇ ಅಗ್ರೀಡ್ ಆನ್ ದ್ಯಾಟ್. ಅದನ್ನು ಡೀಲ್ ಸೈನ್ ಮಾಡಿದ್ರು, ಆಯಿತಾ. ಫಂಡಿಂಗ್ ಎತ್ತಾದಮೇಲೆ ಇದು ಮಾಡೋಣ ಅಂತ. ಹೀಗೆ ಕಂಟಿನ್ಯೂ ಆಗಿ ಬ್ಯಾಕ್ ಎಂಡಲ್ಲೂ ಹೆಲ್ಪ್ ಮಾಡ್ತಿದ್ದೆ. ತುಂಬ ಲೈಕ್ ವೆರಿ ಗುಡ್ ಇಂಜಿನಿಯರ್ಸ್ನ ಮೀಟ್ ಮಾಡಿದ್ದೀನಿ. ಇವ್ರ ಟೀಮಲ್ಲಿ ಯಾರನ್ನ ಕರ್ಕೊಂಡು ಬರ್ತಿದ್ರು, 19 year olds ಎಲ್ಲ ಎಷ್ಟು ನೀಟಾಗಿ ಕೋಡ್ ಬರೀತಿದ್ರು. ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಅವಾಗ, ನಾನು 21 ಏನೋ ಇದ್ದೆ ಅನಿಸುತ್ತೆ. ಸೊ ಆ ಲೆವೆಲ್ ಆಫ್ ಅಲ್ಲಿ ಮೈಂಡ್ಸೆಟ್ ಆ ಲೆವೆಲಲ್ಲಿದೆ US ಅಲ್ಲಿ, ಅದು ಸ್ಟ್ಯಾನ್ಫೋರ್ಡ್, ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾದಲ್ಲಿ. ಸೊ ಅವ್ರ ಜೊತೆ ಎಲ್ಲ ಕಲಿಯೋದ್ರ ಜೊತೆಗೆ ದುಡ್ಡು ಕೂಡ ಪೇಔಟ್ ಬರ್ತಿತ್ತು, ಆಯಿತಾ. ಸೊ ದುಡ್ಡು ಏನಕ್ಕೆ ಬಂತು ಅನ್ನೋದು ಹೇಳೋದು ಮರ್ತೋದೆ. ಸೊ ದೇ ಆ್ಯಕ್ಚುಲಿ ಗಾಟ್ ಫಂಡಿಂಗ್, ಆಯಿತಾ. OpenAI ಅವ್ರನ್ನ ಸಪೋರ್ಟ್ ಮಾಡ್ತಿದ್ರಿಂದ ಅಲ್ಲಿಂದ ಫಂಡಿಂಗ್ ಬರ್ತಿತ್ತು. ಸೊ ಫಂಡಿಂಗ್ ಬಂದಿದ್ದರಿಂದ ನಾನೇನು ರಿಸ್ಕ್ ತೊಗೊಂಡಿದ್ದೆ, ಆ ರಿಸ್ಕ್ ಆ್ಯಕ್ಚುಲಿ ಕರೆಕ್ಟ್ ಆಯಿತು. ಸೊ ಅದಕ್ಕೋಸ್ಕರ ಫಂಡಿಂಗಿಂದ ನಮಗೆ ದುಡ್ಡನ್ನ ಪೇ ಮಾಡ್ತಿದ್ರು.
ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್ ಆ್ಯಂಡ್ ದೆನ್ ಅವ್ರಿಗೆ ನಾನು US ಗೆ ಹೋಗಬೇಕಾಗಿತ್ತು. ಸೊ ದ್ಯಾಟ್ ವಾಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಐ ಟ್ರೈಡ್ ಎ ಡಿಫ್ರೆಂಟ್ ವೇಸ್ ಬಟ್ ಸ್ಟಿಲ್ ಆಗಲಿಲ್ಲ. ಸೊ ದೇ ಹ್ಯಾಡ್ ಟು ಮೂವ್ ಆನ್. ನಾನು ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ. ಸೊ ದೇ ಆ್ಯಕ್ಚುಲಿ ಕಂಟಿನ್ಯೂಡ್. ಬಟ್ ದೆನ್ ನಾನು ಇಲ್ಲಿ ಕಾಮ್ವಾಲ್ಟಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡಿದೆ ಜಾನ್ವರಿಲಿ ಅಂತ ನಿಮಗೂ ಎಷ್ಟೊಂದು ಜನಕ್ಕೆ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ಲಿಂಕ್ಡಿನ್ ನೋಡಿದರೆ ಗೊತ್ತಿರುತ್ತೆ ಆಯಿತಾ. ಇದನ್ನು ಸಹ ಲಿಂಕ್ಡಿನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಇಲ್ಲಿ ನೇಮ್ಸ್ನ ನಾನು ತೊಗೊಳಕ್ಕಾಗಲ್ಲ, ಯಾಕಂದರೆ ತುಂಬ ಇನ್ನೂ ಗೊತ್ತಿಲ್ಲದಿರೋರು ಸುಮ್ಮನೆ ಸ್ಪ್ಯಾಮ್ ಮಾಡಿಬಿಡ್ತಾರೆ ಅನ್ನೋ ಒಂದೇ ರೀಸನ್ಗೆ ನಾನು ನೇಮ್ಸ್ನ ತೊಗೋತಿಲ್ಲ. ಬಟ್ ಇಲ್ಲಿ ನಾನು ಲಿಂಕ್ಡಿನ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ರೆಕಮೆಂಡೇಷನ್ಸ್ಲಿರ್ಬೋದು, ಎಕ್ಸ್ಪೀರಿಯನ್ಸ್ಲಿರ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ವರ್ಕ್ ಮಾಡಿದ್ದೆ, ಏನು ಮಾಡಿದ್ದೆ ಅಂತ. ಸೊ ಈ ಇಂಟರ್ನ್ಶಿಪ್ ಅಥವಾ ಈ ಒಂದು ಕಾಂಟ್ರಾಕ್ಟ್ ರೋಲ್ ಥರ ಹಿಂಗೆ ಸಿಕ್ಕಿದೆ ಆಯಿತಾ. ಇದು ಒಂದು ಬ್ಯಾಕ್ ಸ್ಟೋರಿ. ಬಟ್ ಇದು ಸಿಗಬೇಕು ಅಂದರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಈ ಎಲ್ಲ ಎಕ್ಸ್ಟ್ರಾ ಎಫರ್ಟ್ಸು ಸ್ಯಾಕ್ರಿಫೈಸಸ್ಸಿಂದನೇ ಥಿಂಗ್ಸ್ ಲೈಕ್ ದಿಸ್ ಆರ್ ಪಾಸಿಬಲ್, ರೈಟ್? ನಿಮಗೂ ಇದೇ ಥರದ ಆಪರ್ಚುನಿಟಿ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ಅಂತ ನೋಡೋದಾದರೆ, ನೀವು ಅವಾಗಲೇ ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಥವಾ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿದ್ದರೆ ನಿಮ್ಮ ಬಗ್ಗೆ ಲೇಟರ್ ಪಾರ್ಟ್ ಆಫ್ ದಿಸ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ನೀವೇನಾದರೂ ಇವಾಗ ಅಂದರೆ ಈ ವರ್ಷ ಇಂಜಿನಿಯರಿಂಗ್ನ ಜಾಯ್ನ್ ಆಗಬೇಕು ಅಂತಿದ್ರೆ, ಐ ವುಡ್ ಸೇ ನ್ಯೂ ಏಜ್ ಕಾಲೇಜಸ್ ಅಂತ ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ಗಳು ಓಪನ್ ಆಗಿದೆ. ಇದನ್ನ ಕನ್ಸಿಡರ್ ಮಾಡಿ. ಹಾನೆಸ್ಟ್ಲಿ ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಆಯಿತಾ. ಈ ವಿಡಿಯೋನ ಸ್ಪಾನ್ಸರ್ ಮಾಡಿರೋದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ BTech ಡಿಗ್ರಿ ಜೊತೆಗೆ ಡೇ 1 ಕಕೋಡಿಂಗ್ ಕಲಿತಿರ್ತೀರಾ ಆ್ಯಂಡ್ ರಿಯಲ್ ವರ್ಲ್ಡ್ AI ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ಆ್ಯಂಡ್ ನಿಮ್ಮ ಹತ್ರ 50+ ಮೆಂಟರ್ಸ್ ರೆಡಿ ಇರ್ತಾರೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ, ನಿಮಗೆ ಹೇಳ್ಕೊಡೋಕ್ಕೆ. ಆ್ಯಂಡ್ ಇವರೆಲ್ಲ ಇಂಡಸ್ಟ್ರಿ ಮೆಂಟರ್ಸ್ ಆಯಿತಾ. VMware ಮತ್ತು ಮೈಕ್ರೋಸಾಫ್ಟ್ ಅಂತ ಕಂಪನೀಸಲ್ಲಿ ವರ್ಕ್ ಮಾಡಿರುವಂಥ ಸಂತೋಷ್ ಮಿಶ್ರಾ ಅವರು ಆಲ್ರೆಡಿ ಲೈಕ್ ಗ್ಲೋಬಲಿ 50,000 ಸ್ಟೂಡೆಂಟ್ಸ್ನ ಮೆಂಟರ್ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ನಿಮಗೆ ಆ ಮೆಂಟರ್ಸಲ್ಲಿ ಒಬ್ಬರಾಗಿರ್ತಾರೆ. ಇದ್ರ ಜೊತೆಗೆ ಜಾಯ್ನ್ ಆದ ತಕ್ಷಣ ನಿಮಗೆ ಒಂದು ಮ್ಯಾಕ್ ಬುಕ್ ಸಿಗುತ್ತೆ ಆ್ಯಂಡ್ 15+ AI ಟೂಲ್ಸ್ಗೆ ಆಕ್ಸೆಸ್ ಕೂಡ ಕೊಡ್ತಾರೆ. ಇಲ್ಲಿ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಫಸ್ಟ್ ಇಯರಲ್ಲೇ ಸ್ಟಾರ್ಟ್ ಆಗುತ್ತೆ. 3rd ಇಯರ್ ಅಷ್ಟರಲ್ಲಿ ರಿಯಲ್ ಇಂಟರ್ನ್ಶಿಪ್ಸಲ್ಲಿ ವರ್ಕ್ ಮಾಡ್ತಿರ್ತೀರಾ. ಆ್ಯಂಡ್ ಪ್ರಿಪ್ರೇಷನ್ಗೆ ಅಂದ್ಬಿಟ್ಟು ತುಂಬ ಮಾಕ್ ಇಂಟರ್ವ್ಯೂಸ್, ರೆಸ್ಯೂಮೆ ಬಿಲ್ಡಿಂಗ್ ಸೆಷನ್ಸ್ ಎಲ್ಲ ಹೋಸ್ಟ್ ಮಾಡ್ತಾರೆ ಆಯಿತಾ. ಇದ್ರ ಜೊತೆಗೆ ಹ್ಯಾಕಥಾನ್ಸ್, ಇವ್ರದೇ ಲ್ಯಾಬ್ಸ್ ಮತ್ತು ಟೆಕ್ ಇವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ದಿಸ್ ಇಸ್ ವಾಟ್ ಮೇಕ್ಸ್ ಅನ್ ಇಂಜಿನಿಯರ್ ಅ ಬಿಲ್ಡರ್. ಓಕೆ, ಅಂದರೆ ನೀವು ಈ ರೀತಿಯ ಇವೆಂಟ್ಸ್ ಅಟೆಂಡ್ ಮಾಡೋದು, ಈ ರೀತಿ ಫಸ್ಟ್ ಇಯರಿಂದನೇ ಪ್ರಿಪೇರ್ ಆಗೋದು, ಈ ರೀತಿ ಆದರೆ ಮುಂದಿನ ವರ್ಲ್ಡ್ಗೆ ಫ್ಯೂಚರ್ಗೆ ಹೆಂಗೆ ಬೇಕೋ ಹಾಗೆ ರೆಡಿ ಆಗ್ತಿರ್ತೀರಾ. ಇಲ್ಲಿಗೆ ಜಾಯ್ನ್ ಆಗಬೇಕು ಅಂದರೆ ಇವ್ರದೇ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದೆ, ASAT ಅಂತ. ಇದು 23rd ಏಪ್ರಿಲ್ ನಡೀತಿದೆ ಆ್ಯಂಡ್ 22nd ಏಪ್ರಿಲ್ ಇಸ್ ದ ಲಾಸ್ಟ್ ಡೇಟ್ ಟು ರಿಜಿಸ್ಟರ್. ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಎಲ್ಲ ಸರಿ ಅನಿಸಿದ್ರೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದರೆ, ಇನ್ ಕೇಸ್ ನೀವೇನಾದರೂ ನ್ಯೂ ಏಜ್ ಕಾಲೇಜಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ KCD ಅಥವಾ JEE ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿಬಿಟ್ಟು ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಳ್ಳಿ. ನಾನು ಯಾಕೆ ಒಳ್ಳೆ ಕಾಲೇಜ್ ಹೇಳ್ತಿದ್ದೀನಿ, ಇನ್ನೊಂದು ಕಡೆ ಹೇಳ್ತಾನೆ ಕಾಲೇಜ್ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ, ಇಲ್ಲೇನಕ್ಕೆ ಹಿಂಗೆ ಹೇಳ್ತಿದ್ದಾನೆ ಅಂತ ನೀವು ಕೇಳೋದಾದರೆ, ಒಳ್ಳೆ ಕಾಲೇಜಲ್ಲಿ ಎಲ್ಲರೂ ಅದೇ ಮೈಂಡ್ ಸೆಟ್ ಅವ್ರು ಬಂದಿರ್ತಾರೆ. ಸೊ ಎಲ್ಲರೂ ಓದ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆ ಕಷ್ಟಪಡುವಂಥ ಒಂದು ಮೈಂಡ್ ಸೆಟ್ಟು ಚಿಕ್ಕದ್ರಿಂದನೇ ಬಂದಿರುತ್ತೆ. ಸೊ ದಟ್ ಈಸ್ ಅದೇ ಮೇಯ್ನು, ಅಲ್ಲ ಅದೇ ಮೇಯ್ನು. ಸೊ ನಿಮಗೆ ಆ ನೆಟ್ವರ್ಕು ತುಂಬ ಇಂಪಾರ್ಟೆಂಟು. ಈಗ ನನ್ನ ಫ್ರೆಂಡ್ಸ್ ನೋಡೋದಾದರೆ ಎಲ್ಲ ಫ್ರೆಂಡ್ಸು ಆಲ್ಮೋಸ್ಟ್ ಆವ್ರೇಜ್ ಸ್ಯಾಲ್ರಿ 15 lakhs per annum ಇದೆ. ಸೊ 15 lakhs per annum ಅಂದರೆ ನಾನು ಇವಾಗ ಜಾಬ್ ಬಿಟ್ಟರು ಇನ್ನೊಂದು ದಿನ ನಂಗೆ ಜಾಬ್ ಬೇಕು ಅಂದರೆ ಅವ್ರಲ್ಲಿ ಯಾರು ಒಬ್ಬರು ರೆಫರಲ್ ಹಾಕೊಡ್ತಾರೆ. ಸೊ ಈ ರೀತಿ ಒಂದು ನೆಟ್ವರ್ಕ್ನ ಗ್ರೋ ಮಾಡಬೇಕು. ಸೊ ಜಾಬ್ ಅಷ್ಟೇ ಅಲ್ಲ, ಇಷ್ಟೊಂದು ಜನ ಸ್ಟಾರ್ಟಪ್ ಮಾಡ್ತಿದ್ದಾರೆ. ಸೊ ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ಬೋದು ಸ್ಟಾರ್ಟಪ್ಗೆ, ಅಥವಾ ಅವರು ನನ್ನ ಸ್ಟಾರ್ಟಪ್ಪಲ್ಲಿ ನಾವೇನೋ ಎಲ್ಲ ಸೇರ್ಕೊಂಡು ಒಟ್ಟಿಗೆ ನಾವೇ ಸ್ಟಾರ್ಟಪ್ ಮಾಡ್ಬೋದು. ಈ ರೀತಿಯೆಲ್ಲ ಆಗಬೇಕು ಅಂದರೆ ನಿಮ್ಮ ನೆಟ್ವರ್ಕು ತುಂಬ ಇಂಪಾರ್ಟೆಂಟು. ಒಳ್ಳೆ ಕಾಲೇಜಸಲ್ಲಿ ನಿಮಗೆ ಒಳ್ಳೆ ನೆಟ್ವರ್ಕ್ ಸಿಗೋವಂಥ ಚಾನ್ಸ್ ಇರುತ್ತೆ. ಈಗ IITಸ್ಗೆ ಹೋದರೆ IITಸಲ್ಲಿ ಇರೋರೆಲ್ಲ ಯಾರು IIT ಆ ಲೆವೆಲ್ಗೆ ಓದಿರೋರು, ಆ ಲೆವೆಲ್ಗೆ ಏನೋ ಮಾಡೋಕ್ಕೆ ಕೇಪಬಲ್ ಇರೋರಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ನೀವು ಫ್ರೆಷರ್ ಆಗಿರಿ ಅಥವಾ ಇಂಜಿನಿಯರಿಂಗ್ ಓದ್ತಾ ಇರಿ ಅಥವಾ ಗ್ರ್ಯಾಜುಯೇಟ್ ಆಗಿ ಬೇರೆ ಕಡೆ ವರ್ಕ್ ಮಾಡ್ತಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೇನಾದರೂ ಇಂಟರ್ನ್ಯಾಷನಲ್ ಜಾಬ್ ಮಾರ್ಕೆಟಲ್ಲಿ ಅಂದರೆ ಬೇರೆ ಕಂಟ್ರೀಸಲ್ಲಿರೋ ಕಂಪನೀಸಲ್ಲಿ ಜಾಬ್ ಬೇಕು ಅಥವಾ ಇಂಟರ್ನ್ಶಿಪ್ ಬೇಕು ಅಂತಿದ್ರೆ ಏನು ಮಾಡಬೇಕು ಅಂತ ಎಕ್ಸಾಕ್ಟಾಗಿ ಡಿಸ್ಕಸ್ ಮಾಡ್ತಿರ್ತೀವಿ. ಸ್ಟಾರ್ಟಿಂಗ್ ವಿತ್, ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಸ್ಟಾರ್ಟಿಂಗ್ ವಿತ್ ಬಿಲ್ಡಿಂಗ್ ಇನ್ ಪಬ್ಲಿಕ್ ಆಯಿತಾ. ನೀವು ಏನೇ ಮಾಡಿ, ಲೈಕ್ ಅದು ಬೇಸಿಕ್ ಪ್ರಾಜೆಕ್ಟು ಇರ್ಬೋದು. ನಾನು ಗಿಟಬ್ ರೆಪಾಸಿಟ್ರಿ ನೋಡಿದ್ರೆ ನನ್ನ ಫಸ್ಟ್ ಪ್ರಾಜೆಕ್ಟು ಸಿಂಪಲ್ ಪೈಥಾನ್ ಕ್ಯಾಲ್ಕುಲೇಟರ್ನೂ ನಾನು ಗಿಟಬಲ್ ಹಾಕಿದ್ದೀನಿ. ಸೊ ಈ ರೀತಿ ನೀವು ಏನೇ ಮಾಡಿ ಅದನ್ನು ಗಿಟಬಲ್ ಹಾಕಿ ಆ್ಯಂಡ್ ಆ ಪ್ರಾಜೆಕ್ಟ್ ಬಗ್ಗೆ ಫಸ್ಟು ಟ್ವಿಟರ್ ಅಥವಾ ಎಕ್ಸ್ ಅಂತ ಇದೆ ನೋಡಿ, ಎಕ್ಸಲ್ಲಿ ಪೋಸ್ಟ್ ಮಾಡಿ, ನೆಕ್ಸ್ಟು ರೆಡಿಟಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ಲಿಂಕ್ಡ್ಇನ್. ಸೊ ನೀವು ಅದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇಟ್ಕೊಬಿಟ್ಟು ನೀವು ChatGPT ಕೊಟ್ಟರೆ ರೆಡಿಟ್ ಸ್ಟೈಲಲ್ಲಿ, ಎಕ್ಸ್ ಸ್ಟೈಲಲ್ಲಿ, ಲಿಂಕ್ಡ್ಇನ್ ಸ್ಟೈಲಲ್ಲಿ ನಂಗೆ ಒಂದು 3 ಪೋಸ್ಟ್ ಕೊಡು ಅಂತ ಅದು ಕೊಡುತ್ತೆ. ಅದನ್ನು ಸ್ವಲ್ಪ ಪ್ರೂಫ್ ರೀಡ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನೇ ಮಾಡಿದ್ರು ಪುಷ್ ಇಟ್ ಟು ಗಿಟಬ್ ಆ್ಯಂಡ್ ಪೋಸ್ಟ್ ಎವ್ರಿವೇರ್ ಆಸ್ ಮಚ್ ಆಸ್ ಪಾಸಿಬಲ್. ಈ ಟ್ವಿಟರು, ರೆಡಿಟ್ಟು ಮತ್ತು ಲಿಂಕ್ಡ್ಇನ್ನಲ್ಲಿ ಮೋಸ್ಟ್ ಫೌಂಡರ್ಸ್ ಅಥವಾ ಮೋಸ್ಟ್ ಬಿಲ್ಡರ್ಸ್ ಅಥವಾ ಮೋಸ್ಟ್ ಇಂಜಿನಿಯರ್ಸ್ ಇದ್ದಾರೆ. ಸೊ ದಟ್ ಇಸ್ ವೈ ಐ ಆಮ್ ಸಜೆಸ್ಟಿಂಗ್ ದೋಸ್ 3 ಪ್ಲಾಟ್ಫಾರ್ಮ್ಸ್ ಆಯಿತಾ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್. ಓಪನ್ ಸೋರ್ಸ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಗೊತ್ತಿಲ್ಲ ಅಂದರೆ ನೀವು VLC ಮೀಡಿಯಾ ಪ್ಲೇಯರ್ ಯೂಸ್ ಮಾಡಿರ್ತೀರಾ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಲಿನಕ್ಸ್ ಇಟ್ ಸೆಲ್ಫ್
ಏನಿದೆ ಇದೆಲ್ಲದ್ರದ್ದು ಕೋಡ್ ಓಪನ್ ಸೋರ್ಸಲ್ಲಿ ಇದೆ. ನೀವು ಹೋಗ್ಬಿಟ್ಟು ಗೂಗಲಲ್ಲಿ VLC ಸೋರ್ಸ್ ಕೋಡ್ ಅಂತ ಹಾಕಿದ್ರೆ ಗಿಟಬಲ್ ಬರುತ್ತೆ ಅವ್ರದ್ದು ಸೋರ್ಸ್ ಕೋಡ್ ಅಲ್ವಾ. ಸೊ ಇದು ಯಾಕೆ ಬರ್ತಿದೆ ಅಂದರೆ ಅದು ಓಪನ್ ಸೋರ್ಸ್, ಜನಪದ ಗೀತೆ ಥರ, ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ಯಾರು ಬೇಕಾದರೂ ನೋಡ್ಕೊಳ್ಳಿ, ಯಾರು ಬೇಕಾದರೂ ಅಪ್ಡೇಟ್ ಮಾಡಿ, ಈ ರೀತಿ ಅಲ್ವಾ. ಜನಪದ ಗೀತೆಯಲ್ಲಿ ಯಾವುದೇ ರೀತಿ ಕಾಪಿರೈಟ್ಸ್ ಇರಲ್ಲ, ಯಾವುದೇ ರೀತಿ ಕ್ಲೋಸ್ಡ್ ಇರಲ್ಲ, ಎಲ್ಲರಿಗೂ ಓಪನ್ ಇರುತ್ತೆ ಲಿರಿಕ್ಸು. ಸೊ ಈ ರೀತಿ ಒಂದು ಸಾಫ್ಟ್ವೇರ್ಸ್ನ ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಅಂತೀವಿ. ಆ್ಯಂಡ್ ಈ ರೀತಿಯ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ಗೆ ಯಾರು ಬೇಕಾದರೂ ಕೋಡ್ ಬರಿಬೋದು. ಐ ವುಡ್ ಸಜೆಸ್ಟ್ ಸ್ಟಾರ್ಟ್ ಡೂಯಿಂಗ್ ಓಪನ್ ಸೋರ್ಸ್, ಅಂದರೆ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಟು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್. ಆಯಿತಾ, ಕಾಂಟ್ರಿಬ್ಯೂಟ್ ಮಾಡೋದು ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು. ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ. ಬಟ್ ಸೆಟಪ್ ಗಿಟಪ್ ಪ್ರೊಫೈಲ್ ಇನ್ನೂ ಇಲ್ಲ ಅಂದರೆ, ಆ್ಯಂಡ್ ದೆನ್ ಗುಡ್ ಫಸ್ಟ್ ಇಶ್ಯೂಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸ್ ಇದೆ. ನನ್ನ ನೀವು ವೀಡಿಯೋಗೆ ಕಾಯಬೇಕಂತ ಏನಿಲ್ಲ. ಎಂಡ್ ಗೋಲ್ ಏನಂದರೆ ನೀವು ಪ್ರಿಪೇರ್ ಆಗಬೇಕು, ನೀವು ಅಪ್ಸ್ಕಿಲ್ ಆಗಬೇಕಷ್ಟೇ. ನನ್ನ ವೀಡಿಯೋಗೆ ಕಾಯಿರಿ, ನನ್ನ ವೀಡಿಯೋನೇ ನೋಡಿ ನನಗೆ ಮಾತ್ರ ದುಡ್ಡು ಬರಬೇಕು, ಏನೂ ಇಲ್ಲ. ಆಯಿತಾ, ಸೊ ದಟ್ ಈಸ್ ದ ಇಂಟೆನ್ಷನ್. ಸೊ ಏನು ಹೇಳಿದೆ, ಫಸ್ಟು ಇಸ್ ಬಿಲ್ಡಿಂಗ್ ಇನ್ ಪಬ್ಲಿಕ್, ಸೆಕೆಂಡ್ ಇಸ್ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್. ಆ್ಯಂಡ್ ಇದರಲ್ಲೇ ಇವಾಗ ಥರ್ಡ್ ಬರೋದಾದರೆ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಏನು ಮಾಡ್ತಿರ್ತೀರಾ ಅಲ್ಲೆಲ್ಲ ಕಮ್ಯುನಿಟೀಸ್ ಇರುತ್ತೆ. ಈಗ ಮೊಜಿಲಾ ಫೈರ್ಫಾಕ್ಸ್ ಅಂದರೆ ಅವ್ರದ್ದು ಯಾವುದೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಲಿನಕ್ಸ್ ಅಂತ ಅಂದ್ಕೊಳ್ಳಿ. ಲಿನಕ್ಸ್ ಅವ್ರದ್ದು ಒಂದು ಕಮ್ಯುನಿಟಿ ಇರುತ್ತೆ. ಆ ಕಮ್ಯುನಿಟಿಯಲ್ಲಿ ಆ್ಯಕ್ಟಿವ್ ಆಗಿರಿ. ಅಲ್ಲಿ ಎಷ್ಟೊಂದು ಜನ ಮೇಂಟೈನರ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ನೀವು ಐಡಿಯಾಸ್ನ ಶೇರ್ ಮಾಡೋದು, ಅವರ ಮೀಟಿಂಗ್ಸ್ ಏನಿರುತ್ತೆ ವೀಕ್ಲಿ ಇದಕ್ಕೆಲ್ಲ ಅಟೆಂಡ್ ಮಾಡೋದು. ಹಿಂಗೆ ಮಾಡಿ ಅವ್ರಿಗೆ ಗೊತ್ತಿರಬೇಕು ಚಂದನ್ ಅಂದರೆ ಇವ್ನು ಇದ್ದಾನೆ ಅಂತ. ಈಗ ನಮ್ಮ ಆಸಿ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದಕ್ಕೆ ನಾನು ಕಾಂಟ್ರಿಬ್ಯೂಟರ್ ಆಗಿದ್ದೆ. ಅದಾದಮೇಲೆ ಮೆಂಟರ್ ಆದೆ. ಅದಾದಮೇಲೆ ಅವ್ರದ್ದು ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ಹ್ಯಾಂಡಲ್ ಮಾಡಿದೆ. ಈಗ ನಾನು ಅಲ್ಲಿ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಇದೆಲ್ಲ ಆಗಬೇಕು ಅಂದರೆ ಅಲ್ಲಿ ಅದನ್ನ ಫೌಂಡರ್ಸ್ ಯಾರಿದ್ರು, ಅದನ್ನ ಮೇಂಟೈನರ್ಸ್ ಯಾರಿದ್ರು, ಅವ್ರ ಜೊತೆ ಎಲ್ಲ ನಾನು ತುಂಬಾ ದಿನ ಮಾತಾಡ್ತಿದ್ದೆ, ಐಡಿಯಾಸ್ ಕೊಡ್ತಿದ್ದೆ. ಐ ವಾಸ್ ವೆರಿ ಆ್ಯಕ್ಟಿವ್. ಆಯಿತಾ, ಸೊ ದಟ್ ಈಸ್ ದ ರೀಸನ್ ಐ ಗಾಟ್ ಇಟ್. ಸೊ ಆ ಥರ ಆದಷ್ಟು ಆ ಕಮ್ಯುನಿಟಿಲಿ ಆ್ಯಕ್ಟಿವ್ ಆಗಿರಿ. ಆಮೇಲೆ ಇದು ಏನೇನು ಮಾಡಬೇಕು ಅಂತ ಗೊತ್ತಾಯಿತು, ಬಟ್ ಯಾವುದ್ರಲ್ಲಿ ಮಾಡಬೇಕು ಅನ್ನೋ ನೋಡೋದಾದರೆ, ಈಗ ನೋಡಿದ್ರೆ ನೀವು ಎಲ್ಲಿ ನೋಡಿದ್ರು AI ಅಂತಾರೆ, ಎಲ್ಲಿ ನೋಡಿದ್ರು AI ಏಜೆಂಟ್ಸ್ ಅಂತಾರೆ. ಆಯಿತಾ, ಇದನ್ನು ಕಲಿಬೇಕು ಅಂದರೆ ನಿಮಗೆ ಟ್ರೆಡಿಷನಲ್ ML ಡೀಪ್ ಲರ್ನಿಂಗ್ ಏನಿದೆ ಅದೆಲ್ಲ ಏನು ಕಲಿಯೋದು ಬೇಕಾಗಿಲ್ಲ. ಸಿ ದಿಸ್ ಇಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ಇದನ್ನು ಮೋಸ್ಟ್ಲಿ AI 3.0 ಅಂತಾರೆ ಅನ್ಸುತ್ತೆ, 2.1 3.1 ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ಈಸಿಯರ್ ಒಂದು ಲೆವೆಲ್ಗೆ ಕಲಿಯೋಕ್ಕೆ, ನಿಮ್ಗೆ ಏನಾದರೂ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಗೊತ್ತಿದ್ರೆ. ಸೊ ಆದಷ್ಟು ಜನರೇಟಿವ್ AI ಆ್ಯಂಡ್ ಏಜೆಂಟಿಕ್ AI ಫ್ರೇಮ್ವರ್ಕ್ಸ್ ಏನಿದೆ, ಲ್ಯಾಂಗ್ರಾಫ್, ಲ್ಯಾಂಗ್ಚೈನ್, ಕ್ರಿವ್ AI, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಇದ್ರ ಮೇಲೆ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ, ಆ್ಯಂಡ್ ಇದ್ರ ಮೇಲೆ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ನು ಕೂಡ ಮಾಡಿ. ಯಾಕಂದರೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ನಿಮಗೆ ಆಪರ್ಚುನಿಟೀಸ್ ಸಿಗೋ ಚಾನ್ಸು ಈ ಒಂದು ಡೊಮೈನಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು, ನೀವೇ ಕೋಡ್ ಮಾಡೋದ್ರ ಬದಲು ಅಥವಾ ನೀವೇ ಏನೇ ವರ್ಕ್ ಮಾಡೋದ್ರ ಬದಲು ತುಂಬಾ AI ಟೂಲ್ಸ್ ಇದೆ. ಆ AI ಟೂಲ್ಸು ನಿಮ್ಮ ವರ್ಕ್ ಫ್ಲೋಲಿ ಎಲ್ಲಿ ಹೆಲ್ಪ್ ಮಾಡ್ಬೋದು. ಓಕೆ, ನಾನು ಕ್ಲಾಡ್ ಕೋಡ್ನ ಕೋಡಿಂಗ್ ಯೂಸ್ ಮಾಡ್ತೀನಿ, ಕ್ಲಾಡ್ ಡಿಸೈನ್ನ ನಾನು ಡಿಸೈನ್ಗೆ ಯೂಸ್ ಮಾಡ್ತೀನಿ, ಕರ್ಸರ್ನ ನಾನು ಸರ್ಜಿಕಲ್ ಎಡಿಟ್ಸ್ಗೆ ಯೂಸ್ ಮಾಡ್ತೀನಿ. ಈ ಥರ ನೀವು ನಿಮ್ಮ ಇಂಟ್ಯೂಷನ್ನ ಬಿಲ್ಡ್ ಮಾಡ್ಕೋಬೇಕು. ನನಗೆ ಈ AI ಟೂಲು ಇಲ್ಲಿ ಯೂಸ್ ಆಗುತ್ತೆ, ಇದನ್ನು ಯೂಸ್ ಮಾಡ್ಕೊಂಡ್ರೆ ನಾನು 10x ಪ್ರೊಡಕ್ಟಿವ್ ಆಗ್ಬೋದು, ಆ್ಯಂಡ್ ದಟ್ ಇಸ್ ವೈ ಐ ಆಮ್ ಯೂಸಿಂಗ್ ಅನ್ನೋ ಒಂದು ಇಂಟ್ಯೂಷನ್ ನಿಮಗೆ ಬಂದರೆ ನೀವು AI ಟೂಲ್ನ ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅಡಾಪ್ಟ್ AI ಇನ್ ಯೋರ್ ವರ್ಕ್ ಫ್ಲೋಸ್. ಅದು ನಿಮ್ಮ ಕೆಲಸನ ಈಸಿ ಮಾಡೋದ್ರ ಜೊತೆಗೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆಯಿತಾ, ಇಷ್ಟೆಲ್ಲ ಮಾಡುವಾಗ ನಿಮಗೆ ಆಲ್ಮೋಸ್ಟ್ ನಿಮಗೊಂದು ಆಫರ್ ಸಿಕ್ಕಲೇಬೇಕು. ಆಫರ್ ಅಥವಾ ಏನಾದರೂ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನಗಂತೂ ವರ್ಕ್ ಆಗಿದೆ, ನಾನು ಹೇಳಿರೋರ್ಗೂ ವರ್ಕ್ ಆಗಿದೆ. ಬಟ್ ನಿಮ್ಗೆ ಏನೋ ವರ್ಕ್ ಆಗಲಿಲ್ಲ ಅಂದರೆ, ಸೊ ನೆಕ್ಸ್ಟ್ ಆಪ್ಷನ್ ಅಗೇನ್, ವರ್ಕ್ ಆಗಲಿಲ್ಲ ಅಂದ್ರೂ ನೀವು ವರ್ಕ್ ಆದ್ರೂ ನಿಮ್ಗೇನೋ ಇನ್ನೂ ಬೆಟರ್ ಆಪರ್ಚುನಿಟೀಸ್ ಬೇಕು ಅಂದರೆ ಕೋಲ್ಡ್ DM ಆ್ಯಂಡ್ ಕೋಲ್ಡ್ ಇಮೇಲ್ ಅಂತೀವಿ. ಕೋಲ್ಡ್ ಇಮೇಲ್ ಹಿಂಗಂದರೆ ಏನಂದರೆ, ನೀವು ಯಾರೋ ಒಬ್ಬ ಸ್ಟಾರ್ಟಪ್ ಫೌಂಡರ್ ಇದ್ದಾರೆ, ಅಥವಾ ಯಾರೋ ಒಂದು ಆ್ಯಕ್ಚುಲ್ ಕಂಪ್ನಿ ಫೌಂಡರೇ ಅಥವಾ ಕಂಪ್ನಿ ಹೈರಿಂಗ್ ಮ್ಯಾನೇಜರ್ ಯಾರೋ ಇದ್ದಾರೆ, ಅವ್ರಿಗೆ ಲಿಂಕ್ಡ್ಇನ್, ಟ್ವಿಟರಲ್ಲೆಲ್ಲ ಸುಮ್ಮನೆ DM ಮಾಡ್ತೀರಾ, ಸುಮ್ಮನೆ ಅಪ್ರೋಚ್ ಮಾಡ್ತಾರೆ, ನೀವೇ ಅಪ್ರೋಚ್ ಮಾಡ್ತಿದ್ದೀರಾ ಅವ್ರನ್ನ. ಸೊ ನಾನು ಇದೆಲ್ಲ ಕಲಿತಿದ್ದೀನಿ, ಐ ಆಮ್ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ದೀಸ್ ಥಿಂಗ್ಸ್, ಐ ವುಡ್ ಲೈಕ್ ಟು ಜಾಯ್ನ್ ಅವರ್ ಆರ್ಗನೈಸೇಷನ್, ಐ ವುಡ್ ಲೈಕ್ ಟು ಹೆಲ್ಪ್ ಯುವರ್ ಟೀಮ್ ಇನ್ ಬಿಲ್ಡಿಂಗ್ ದಿಸ್. ಈ ರೀತಿ ಒಂದು ಕನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿ. ಇನ್ನು ನೀವು 100 ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ 10 ಜನ, ಒಂದು 5 ಜನ ರಿಪ್ಲೈ ಮಾಡ್ತಾರಾ. 5 ಜನಕ್ಕೆ ಮಾಡಿ ಅದರಲ್ಲಿ ಒಂದು 2 ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ. 2ರಲ್ಲಿ ನೀವು ಒಂದು ಕ್ರ್ಯಾಕ್ ಮಾಡ್ಕೊಂಡ್ರೆ, ಸೊ ದಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಡೂ ಆಸ್ ವೆಲ್, ರೈಟ್. ಇದು ಮಾಡಬೇಕಾದ್ರೆ ಒಂದು ಟ್ರಿಕ್ ಏನಂದರೆ, ಲಿಂಕ್ಡ್ಇನ್ ಅಥವಾ ಎಲ್ಲರೂ ಹೋದರೆ ಸ್ಟೆಲ್ತ್ ಸ್ಟಾರ್ಟಪ್ಸ್ ಅಂತೀವಿ. ಸ್ಟೆಲ್ತ್ ಸ್ಟಾರ್ಟಪ್ಸ್ ಅಂದರೆ ಅವ್ರು ಇನ್ನೂ ಬಿಲ್ಡಿಂಗ್ ಸ್ಟೇಜಲ್ಲಿ ಇದ್ದಾರೆ, ಇನ್ನೂ ಪಬ್ಲಿಕಲಿ ಡಿಸ್ಕ್ಲೋಸೇ ಮಾಡಿಲ್ಲ ನಮ್ಮ ಸ್ಟಾರ್ಟಪ್ ಏನು ಮಾಡುತ್ತೆ ಅಥವಾ ನೇಮು ಏನೂ ಡಿಸ್ಕ್ಲೋಸ್ ಮಾಡಿರಲ್ಲ. ಸೊ ಅಂಥವ್ರನ್ನ ಸ್ಟೆಲ್ತ್ ಸ್ಟಾರ್ಟಪ್ಸ್ ಅಂತ ಹೇಳ್ತೀವಿ. ಸೊ ನೀವು ಲಿಂಕ್ಡ್ಇನ್ಗೆ ಹೋಗ್ಬಿಟ್ಟು ಸ್ಟೆಲ್ತ್ ಅಂತ ಸರ್ಚ್ ಮಾಡಿದ್ರೆ ತುಂಬ ಫೌಂಡರ್ಸ್ ಬರ್ತಾರೆ. ಆಯಿತಾ, ನೀವು ಒಂದ್ಸಲ ಚೆಕ್ ಮಾಡಿ ಬೇಕಾದರೆ. ಆ ಫೌಂಡರ್ಸ್ ಏನಿದ್ದಾರೆ ಅವ್ರ ಹತ್ರ ತುಂಬ ಕಡಿಮೆ ಟೀಮ್ ಮೆಂಬರ್ಸ್ ಇರ್ತಾರೆ, ಇನ್ನು ಸ್ಟಾರ್ಟಪ್ಪು ತುಂಬ ಅರ್ಲಿ ಸ್ಟೇಜಲ್ಲಿ ಇರುತ್ತೆ, ಇನ್ನು ಟೀಮ್ ಇದ್ದರೆ ಬೆಟರ್ ಅನ್ನೋ ಸ್ಟೇಜಲ್ಲಿ ಇರ್ತಾರೆ. ಆಗ ನೀವೇನಾದರೂ ನಾನು ಫ್ರೀಯಾಗಿ ಹೆಲ್ಪ್ ಮಾಡ್ತೀನಿ, ನಾನು ಜಸ್ಟ್ ಬಿಲ್ಡ್ ಮಾಡಬೇಕು ಅಂತ ನೀವೇನಾದರೂ ಅಪ್ರೋಚ್ ಮಾಡಿದ್ರೆ, ಮೋಸ್ಟ್ ಜನ ಏನೋ ನೋಡಲಿಲ್ವೇನೋ ಅಥವಾ ಇಗ್ನೋರ್ ಮಾಡ್ಬೋದೇನೋ, ಬಟ್ ಸ್ವಲ್ಪ ಜನ ಅಂತೂ ಇಗ್ನೋರ್ ಮಾಡಲ್ಲ, ನಿಮ್ಮನ್ನ ಆಕ್ಸೆಪ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ನಿಮ್ಮ ಜೊತೆ ಡಿಸ್ಕಸ್ ಆದರೂ ಮಾಡ್ತಾರೆ, ನೀವು ಏನು ಸಪೋರ್ಟ್ ಮಾಡ್ಬೋದು ಅವ್ರಿಗೆ ಅಂತ. ಬಟ್ ಆದಷ್ಟು
ನೋಡಿ, ಬೇರೆ ಕಂಟ್ರಿಯವ್ರನ್ನ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿ, ಬೇರೆ ಕಂಟ್ರಿಯವ್ರಿಗೆ ಈ ಥರ ಡಿ ಎಮ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ದ್ಯಾಟ್ ಈಸ್ ಒನ್ ಅದರ್ ಟ್ರಿಕ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಫಾಲೋ. ನೀವೇನಾದರೂ ಬೇರೆ ಫೌಂಡರ್ಸ್ಗೆ ಮಾಡಿ ಅವ್ರ ಹತ್ರ ಏನೋ ರಿಪ್ಲೈಸ್ ಬರ್ತಿಲ್ಲ ಅಂದರೆ ದಿಸ್ ಸಮಥಿಂಗ್ ಯು ಕ್ಯಾನ್ ಡೂ, ಆಯಿತಾ. ಈ ರೀತಿ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ದೀಸ್ ವರ್ ದ ಮೇಜರ್ ಪಾಯಿಂಟ್ಸ್. ಇನ್ ಡೀಟೇಲ್ ಆಗಿ ಅಥವಾ ಎಕ್ಸ್ಟ್ರಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ನ ನಾನು ಇದೇ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. Until then, take care.